ಏನೋ ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದೀರಾ, ನಮ್ಮ ಅತ್ತೆ ಫ್ರೆಂಡ್ ಅಂತ ಸುಮ್ಮನೆ ಇದೆ ಬಾಯ್ ಬಂದಾಗ ಮಾತಾಡ್ತೀರಾ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗಾಗ್ಲೇ ನಾಲ್ಗೆ ಸೀಲ್ ಬಿಡ್ತಿದೆ. ನಿಮ್ ಸೊಸೆ ಮಾತು ಕೇಳಿದ್ರ ನಿರ್ಮಲಾ, ಇವಳು ಸೊಕ್ಕಿಂದನೆ ನೀವಿವತ್ತು ಬೀದಿಗೆ ಗತಿರೋದು. ಬೇಡ್ಕೊಂಡ್ ತಿನ್ನೋ ಗತಿ ಬಂದಿದ್ರು ಸೊಕ್ಕು ಮಾತ್ರ ಕಮ್ಮಿ ಆಗಿಲ್ಲ. ಸುವಾಸನೆ ಇರೋವರೆಗಷ್ಟೇ ಹೂವಿಗೆ ಬೆಲೆ, ಆಮೇಲೆ ಅದು ಬಾಡಿ ಕಾಲ್ ಕೆಳಗೆ ಕಸ ಆಗುತ್ತೆ. ನಿಂತರ ನೀವಿಲ್ಲಿ ನಿಮ್ ಸೊಸೆ ಮಾತು ಕೇಳಿ ಸುಮ್ನೆ ಇರಿ, ಅಲ್ಲಿ ಮನೆ ಮತ್ತೆ ವುಮೆನ್ಸ್ ಕ್ಲಬ್ ಎರಡು ಸಾಕ್ಷಿ ಕೈ ಸೇರುತ್ತೆ. ಇನ್ ಮುಂದೆ ಆ ಮನೆ ಒಡತಿ ಅನ್ನೋ ಕಿರೀಟ ಸಾಕ್ಷಿ ಅವ್ರದಾಗಿರುತ್ತೆ. ಯಾರು ಈ ಒಡತಿ? ಅದು ನಮ್ಮ ಮನೆ. ಆ ಮನೆ ಒಡತಿ, ಆ ಮನೆ ಓನರು ಯಾವತ್ತಿದ್ರು ನಮ್ಮ ಅತ್ತೇನೆ. ಅಲ್ಲಿರೋ ಕಂತ್ರಿಗಳು ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದು ಬಾಯ್ ಬಂದಾಗ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅರಮನೆಯಿಂದ ಹೊರಗಡೆ ಬಂದಾಗ ಅದನ್ನ ನೋಡ್ಕೊಳಕ್ಕೆ, ಕಸ ಹೊಡಿಯಕ್ಕೆ ಆಳ್ಕೊಳ್ಳು ಬೇಡ್ವಾ? ಅದಕ್ಕೆ ಆ ಎರಡು ದೊಡ್ಡ ಶಿಖಾಮಣಿಗಳನ್ನ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಬಂದು ಮಾತಾಡೋ ಧೈರ್ಯ ಇಲ್ಲದೆ ನಿಮ್ಮಂತ ಚೇಲಗಳನ್ನ ಕಳ್ಸಿದ್ದಾರೆ. ನಾನೇನು ನಿರ್ಮಲ ಮೇಲೆ ಇರೋ ಕಾಳಜಿಗೆ ಹೇಳಿದ್ರೆ ಎಗರಾಡ್ತೀಯಲ್ಲ ನೀನು? ನಿಮ್ಗಷ್ಟೊಂದು ಕಾಳಜಿ ಇದ್ರೆ ಹೋಗಿ ಆ ಸಾಕ್ಷಿ ಜೊತೆ ನಮ್ಮ ಮನೆ ಕ್ಲೀನ್ ಮಾಡಿ. ಏಯ್ ಭಾರ್ಗವಿ, ಇದು ನನ್ನ ಮನೆ, ಇಲ್ಲಿ ಸೌಂಡು ನಮ್ಮದೇ ಇರಬೇಕು. ಆ ಮನೆಗೆ ಎರಡು ಕುಣಿತಿದವಲ್ಲ, ಆ ಕಮ್ಮಂಗಿಗಳ ಮಾತಿಗೆ ಬೆಲೆ ಇಲ್ಲ. ಅಂಥದ್ರಲ್ಲಿ ಆ ಕಮ್ಮಂಗಿಗಳ ಬಾಲಕ್ ಬೆಲೆ ಇರುತ್ತೆ. ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರು ಆ ಬಾಲನ ಕತ್ತರಿಸಿ ಹಾಕ್ಬಿಡ್ತೀನಿ. ನಿಂತ್ಕೊಳ್ಳಿ. ಶ್ರೀಗಂಧಪ್ಪ, ಇದೇ ಅಲ್ವಾ ಮಗಳೇ ನಿನಗೆ ಬೇಕಾಗಿದ್ದು? ಮನೆಗೆ ಮೊದಲನೇ ಸಲ ಬಂದಿದ್ದೀನಿ. ಅರ್ಶಿನ ಕುಂಕುಮ ತಗೊಂಡು ಹೋಗಿ. ನಿಮ್ ಗಂಡನ ಆಯುಷ್ ಜಾಸ್ತಿ ಆಗ್ಲಿ ಅಂತ ಪಡ್ಕೊಳ್ಳಿ, ಯಾಕಂದ್ರೆ ನಿಮ್ಮನ್ನ ಸಹಿಸ್ಕೋಬೇಕಲ್ವಾ. ನೋಡಿ ಮೇಡಮ್, ಬೆಟ್ಟದ ಕೆಳಗಡೆ ಇಲಿ ಬಿಲ ತೋಡಿದ ತಕ್ಷಣ ಆ ಬೆಟ್ಟ ಇರೋ ಜಾಗ ಇಳಿದಾಗಲ್ಲ. ಆ ಬೆಟ್ಟ ತನ್ನ ಗತ್ತು ಗಾಂಭೀರ್ಯನ ಕಳ್ಕೊಂಡು ಕುಸಿಯೋದು ಇಲ್ಲ. ಆ ಮನೆಗೆ ನಾವು ಮತ್ತೆ ವಾಪಸ್ ಬರ್ತೀವಿ. ನಾವು ಬರೋವರೆಗೂ ಮನೆನ ಸ್ವಚ್ಛವಾಗಿ ಇಟ್ಕೊಳಕ್ ಹೇಳಿ. ಇವತ್ತು ನಾನು ಈ ಸ್ಥಿತಿಲಿ ಇರೋದಕ್ಕೆ ನಾನೇ ಕಾರಣ. ಮೇಲೆ ಇಟ್ಟಿದ್ನಲ್ಲ ಆ ನಂಬಿಕೆ ಕಾರಣ. ನನ್ನಮ್ಮ ನನಗೆ ಎಷ್ಟೋ ಸತಿ ಹೇಳಿದ್ಲು, ಆ ಶಕ್ತಿ ಸ್ನೇಹ ಮಾಡ್ಬೇಡ ಮಾಡ್ಬೇಡ ಅಂತ. ಆದ್ರೆ ನಾನು ಅವಳ ಮಾತನ್ನ ಕೇಳಲಿಲ್ಲ. ನೀನ್ ದುರ್ಯೋಧನ ಆದ್ರೇನಂತೆ, ಕರ್ಣಂತರ ನಿನ್ ಜೊತೆ ನೀ ಇರ್ತೀನಿ ಅಂತ ಅನ್ಕೊಂಡಲ್ಲ, ಅದು ನಾನು ಮಾಡಿದ ತಪ್ಪು. ಇನ್ನೇನು ನನ್ನ ತಟ್ಟೆಯಲ್ಲಿ ಎರಡೇ ತುಪ್ಪ ಅನ್ನ ಇದ್ರು ಅದನ್ನ ನನ್ನ ತಮ್ಮಂಗೆ ಬಿಟ್ಕೊಡ್ತೀನಿ ಇನ್ನಲ್ಲ, ಅದು ನಾನು ಮಾಡಿದ ತಪ್ಪು. ನನ್ನ ತಮ್ಮ ಎಲ್ಲರ ತರ ಅಲ್ಲ, ದಾಯದಿ ಮತ್ಸರ ಇಲ್ವೇ ಇಲ್ಲ. ನಾನ್ ಕಾಡ್ಗೆ ಹೋದ್ರೆ ಲಕ್ಷ್ಮಣನ್ ತರ ನನ್ನ ಹಿಂದೆನೆ ಬರ್ತಾನೆ ಅಂತ ನಂಬದ್ನಲ್ಲ, ಅದು ನಾನು ಮಾಡಿದ ತಪ್ಪು. ನಿಮ್ಮಿಬ್ರು ನಂಬಿದ್ರಿಂದ ನನ್ನ ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫು ಎರಡು ಹಾಳು ಮಾಡ್ಕೊಂಡೆ. ಎಡವಿದ್ದೀನಿ ನಿಜ, ಆದ್ರೆ ಸೋತಿಲ್ಲ. ಕಾಲ ಎಲ್ರ ಕಾಲು ಎಳೆಯುತ್ತೆ ಅಂತ ಹೇಳ್ತಾರೆ. ಇವತ್ತು ನನ್ನ ಕಡೆ ಇರೋ ಕಾಲ ನಾಳೆ ನಿಮ್ಮಿಬ್ಬರ ಕಡೆ ಬಂದೇ ಬರುತ್ತೆ. ನನ್ನ ಸೊಸೆ ಭಾರ್ಗವಿ ಎಲ್ಲ ಲೆಕ್ಕ ಚುಕ್ತಾ ಮಾಡ್ತಾಳೆ, ನೋಡ್ತಾ ಇರಿ.
आगे नोटिस हमें भी सर्व किया है कोर्ट में. And you know one thing, Bhargavi? ನಿಮ್ಮ ಮಾವನ್ ಕೇಸ್ ಹಿಯರಿಂಗ್ಗೆ ಜಸ್ಟ್ 1 week 7 days ಮಾತ್ರ ಬಾಕಿ ಇರೋದು. Take it. ಕೌಂಟ್ ಡೌನ್ ಶುರು ಆಗಿರೋದು ನನ್ ಮಾವಂಗಲ್ಲ, ನಿಮ್ ಪಕ್ಕ ನಿಂತಿದ್ದಾಳಲ್ಲ ಈ ಗಂಗಾಗೆ. एक और बात है ಭಾರ್ಗವಿ, ನಿಮ್ಮ ಮಾವನ ಕೇಸನ್ನ ಮುಂದಕ್ಕೆ ಹಾಕ್ಸಿದ್ದೆ ನಾನು. ಕ್ಯೂಕಿ ಅಲ್ಲಿವರೆಗೂ ನೀವೆಲ್ಲರೂ ಹುಮ್ಮಸ್ಸಿನಿಂದ ಇರ್ಬೇಕು, ಸಂತೋಷವಾಗಿರ್ಬೇಕು. ಆಮೇಲೆ ಸೋಲಿಸ್ತೀನಿ. ಅಂಡ್ ಡು ಯು ನೋ ಒನ್ ಮೋರ್ ಥಿಂಗ್ ಭಾರ್ಗವಿ, ಈ ಕುಡಿನ ಕಡಿಯೋದಕ್ ಮುಂಚೆ ಚೆನ್ನಾಗಿ ತಿನ್ಸಿ ಕೊಬ್ಬಿಸ್ತಾರೆ, ಆಮೇಲೆ ಒಂದೇ ಏಟು ಕಚಕ್ ಅನ್ನಿಸ್ಬಿಡ್ತಾರೆ. ಇದು ಹಾಗೆ. ನಿಮ್ ಮುಂದೆ ನಿಂತಿರೋದು ಕುರಿ ಅಲ್ಲ ಸರ್, ಕಾಳಿ. ನನಗೆ ಅಲ್ವಾ ಬಲಿ ಕೊಡೋದು. ನೀವೇನು ಯೋಚನೆ ಮಾಡ್ಬೇಡಿ ಸರ್, ಈ ಸಲ ಹರಕೆಗೆ ಒಳ್ಳೆ ಕುರಿನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕುರಿ 4 ಕಾಲು, ಗೊತ್ತಾ? ಭಾರ್ಗವಿ, आपको ಯಾಕೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಈ ಭಾರ್ಗವಿ ಯಾರು ಅಂತ ನಿಮ್ಗೂ ಇನ್ನೂ ಗೊತ್ತಿಲ್ಲ ಸರ್. ಕೋರ್ಟ್ ಒಳಗಡೆ ನನ್ನ ಬಾಯ್ ಮಾತಾಡುತ್ತೆ, ಕೋರ್ಟ್ ಹೊರಗಡೆ ನನ್ ಕೈ ಮಾತಾಡುತ್ತೆ. ಸತ್ಯವಾದ ಮಾತಿಗೆ ಗೆಲ್ಸೋ ತಾಕತ್ತಿದೆ ಅಂತ ನಂಬೋಳು ಸರ್ ನಾನು. ನನ್ನ ಆರ್ಭಟನ ಕೋರ್ಟ್ ಒಳಗಡೆ ನೋಡಿ. ಶೂಟ್ ಉದ್ದ ಇಲ್ಲ, आपका ख्वाब आसमान छूता है. ಯಾವ್ದು ಕನ್ಸು ಯಾವ್ದು ರಿಯಾಲಿಟಿ, ಯಾರು ನಿರಪರಾಧಿ ಅಂತ ಕೋರ್ಟಲ್ ಪ್ರೂವ್ ಮಾಡ್ತೀನಿ. ಭಾರ್ಗವಿ, 1 week मतलब 7 दिन का टाइम है. ಅದೇನು ಮಾಡ್ತೀಯೋ ಮಾಡ್ಕೋ ಹೋಗ್. ಏ ಭಾರ್ಗವಿ, ಆರ್ಕೆ ಮಾತ್ ಕೇಳಿ ಮೋಸ ಹೋಗ್ಬೇಡ. ಜೆಪಿ ಜೀವಕ್ಕೆ 7 ದಿನ ಅಲ್ಲ 7 ನಿಮಿಷ ಕೂಡ ಗ್ಯಾರಂಟಿ ಇಲ್ಲ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಿನ್ಗೊಂದ್ ಪುಟ್ಟ ಕತೆ ಹೇಳ್ತೀನಿ ಕೇಳು. ಒಂದು ಕಾಡಲ್ಲಿ ಒಬ್ಬನ್ನ ಒಂದು ದೊಡ್ಡ ಹುಲಿ ಅಟ್ಟಿಸ್ಕೊಂಡು ಹೋಗ್ತಿತ್ತಂತೆ. ಅವನು ಹೆದರ್ಕೊಂಡು ಮರ ಏರ್ಬಿಟ್ಟು ಕೂತ್ಕೊಂಡ. ಅವನೇನ್ ಮಾಡ್ದ ಗೊತ್ತಾ, ಅಲ್ಲಿ ಕೂತ್ಕೊಂಡು ಬೇರೆ ಎಲ್ಲೂನು ನೋಡ್ದೆ ಹುಲಿನೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ನೋಡ್ತಾ ಇದ್ದ. ಆ ಹುಲಿನು ಕಾದು ಕಾದು ಬೇಜಾರಾಗಿ ಹೊಟ್ಟೋಗ್ಬಿಟ್ಟ. ಹುಲಿ ಹೋಯ್ತಲ್ಲ ಅಂತ ಸಖತ್ ಖುಷಿ ಆಗಿದ್ದ. ಅಲ್ಲಿ ಟ್ವಿಸ್ಟ್ ಬಂತ ಗೊತ್ತಾ, ಅವನ ಮೇಲೆ ಒಂದು ದೊಡ್ಡ ಹೆಬ್ಬಾವಿತ್ತು. ಅವನ ಗಮಕ್ ಅಂತ ನುಂಗಾಕ್ಬಿಡ್ತು. ಇದೇ ಕತೆ ಜೆಪಿಗೂ ಅನ್ವಯಿಸುತ್ತೆ. ಜೈಲಿಂದೇನೋ ನಿನ್ನ ಆಚೆ ಕರ್ಕೊಂಡ್ ಬಂದೆ, ಆದ್ರೆ ಅವನು ಹೊರಗಡೆ ಸೇಫ್ ಆಗಿರ್ತಾನೆ ಅಂತ ಅದ್ ಹೇಗ್ ಹೇಳ್ತೀಯ ಭಾರ್ಗವಿ? ಅವನ ಆ ಜೈಲಲ್ಲಿ ಹೊಡಿಯೋದಕ್ಕಿಂತ ಆಚೆ ಹೊಡೆಯೋದೇ ಸುಲಭ ಗೊತ್ತಾ? ಜೆಪಿ, ನೀನ್ ಈ ತರ ಕೇಸ್ ಎಷ್ಟು ನೋಡಿಲ್ಲ. ದುಡ್ಡು ಮತ್ತೆ ಪವರ್ ಇರೋರೆ ಗೆಲ್ಲೋದು ಅನ್ನೋದನ್ನ ಮರ್ತೋಗಿದ್ಯಾ? ಇದೆಲ್ಲ ಗೊತ್ತಿದ್ದು ಆ ಭಾರ್ಗವಿ ಮೇಲೆ ನಂಬಿಕೆ ಇಟ್ಕೊಂಡಿದ್ಯಾ? ಅಣ್ಣ, ಇವತ್ತು ನೀನು ಬೀದಿಗೆ ಬಿದ್ದಿರೋದಕ್ಕೆ ಮೂಲ ಕಾರಣನೇ ಆ ಭಾರ್ಗವಿ. ಅದೇ ನಿನ್ನ ಬೀದಿಗೆ ತಂದಿರೋ ನಮ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ವಾ? ಲೋ ಜಗನ್, ನೀನೇನು ಮಾಡೋದು? ಇವನ್ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ದೆ ನಾನು.
ಶಕ್ತಿ ಅಣ್ಣನ್ ಮಾತು ನಂಬೇಡಣ. ನಿಮ್ಮೆಲ್ಲರನ್ನು ಸರ್ವನಾಶ ಮಾಡೋದು ನಾನೇ. ಈ ಭೂಮಿ ಮೇಲೆ ನೀನು ನರಕ ನೋಡೋ ತರ ಮಾಡೋದು ನಾನೇ. ಜಗನ್, ಇವನು ಬದುಕಿದ್ರೆ ಅಲ್ವಾ ಸ್ವರ್ಗ ನರಕ ನೋಡೋದು. ಜೈಲಿಂದ ಹೊರಗ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ತಾ ಇರೋದು ನಾನು. ಹೌದಾ? ಹೌದು. ಚಾಲೆಂಜ್. ಈ ಚಾಲೆಂಜ್ ಅಲ್ಲಿ ಗೆಲ್ಲೋದು ನಾನೇ. ಶಕ್ತಿಯಣ್ಣ, ನೋಡೇ ಬಿಡೋಣ. ನಮ್ಮ ಅಣ್ಣನ್ ಮುಗ್ಸೋದು ನೀನಾ ನಾನ? ನೋಡೇ ಬಿಡೋಣ. ನೋಡೋಣಪ್ಪ ಅಣ್ಣ. ಈ ವಿಚಾರದಲ್ಲಿ ನೀನ್ ನನಗೆ ಸಪೋರ್ಟ್ ಮಾಡ್ಬೇಕು. ಓಕೆ, ಟೇಕ್ ದಟ್ ಫ್ರಮ್ ಶಕ್ತಿ. ಓಕೆ, ನಡಿ. ಬರ್ಲಾ ಜೊತೆ? ಬೇಸಿಂದ ಸಾಯಿಸ್ತೀವಿ ಅಂತ ಹೇಳ್ತಾ ಇದ್ರು, ಈಗ ನಗ್ತಾ ಇದ್ಯಾ? ಅಂದ್ರೆ ಒನ್ ಪಾಸಿಬಿಲಿಟಿ, ನಮ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಮ್ಮ ಮಾವನ ಪ್ರಾಣದಾಸನೆ ಬಿಟ್ಬಿಟ್ಟಿದ್ಯಾ ಭಾರ್ಗವಿ? ಹಾಗೆ ಸರ್, ನೀವಿಬ್ರನ್ನ ನೋಡ್ತಾ ಇದ್ರೆ ನನ್ಗೆ ಅಯ್ಯೋ ಪಾಪ ಅಂತ. ನಮಗೆ ಅಯ್ಯೋ ಪಾಪ ಅಂತ ಇದ್ಯಾ? ಕ್ಯೂ? ಅಲ್ಲ, ಮನ್ಸಲ್ಲಿ ಇಷ್ಟೊಂದು ಭಯ ಇಟ್ಕೊಂಡು ಹೊರಗಡೆ ಇಷ್ಟೆಲ್ಲಾ ಬಿಲ್ಡಪ್ ಕೊಡ್ತಿದಿರಲ್ಲ ಅಂತ ನಗು ಬಂತು. ಸರ್, ಅದೇನೋ ತುಂಬಿಸ್ಕೊಳ ತುಡುಕಲ್ಲ, ನಾನ್ ಮಾತಾಡಲ್ಲ, ಗೆದ್ದು ತೋರಿಸ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ. ಏನ್ ಗೊತ್ತಾ ಸರ್, ತುಂಬಿದ್ ಕೊಡ ಒಂದೇ ಅಲ್ಲ, ಖಾಲಿ ಕೊಡನು ತುಡುಕಲ್ಲ ನಿಮ್ ಹಾಗೆ. ಏನ್ ಗಂಗಾ, ನಿನ್ಗೆ ಆಸಕ್ತದ ಮೇಲೆ ನಂಬಿಕೆ ಇಲ್ವಾ? ಪದೇ ಪದೇ ಬಂದು ಹೀಗ್ ಬೆದರಿಕೆ ಹಾಕ್ತಾ ಇದೀಯ. ಸರ್, ನೀವ್ಯಾರು, ನಿಮ್ಮ ರೇಂಜ್ ಏನು? ಆದ್ರೆ ಇಲ್ಲಿ ಏನ್ ಸರ್, ನಿಮಗ್ ಚೂರು ರೆಸ್ಪೆಕ್ಟೇ ಇಲ್ವಲ್ಲ. ನನ್ ದಾರಿಗೆ ಹೀಗೆ ಅಡ್ಡವಾಗಿ ಬಂದಿದ್ದೀರಾ ಅಂದ್ರೆ ನಿಮಗ್ ಭಯ ಶುರುವಾಗಿದೆ ಅಂತಾನೆ ಅರ್ಥ. ಅನ್ಯಾಯವಾಗಿ ನಮ್ಮಪ್ಪನ್ ಕೊಂದೆ ಅಲ್ಲ, ಪಾಪ ನಿನ್ನ ಸುತ್ಕೊಳ್ದೆ ಬಿಡಲ್ಲ. ಅವ್ರು ಶುರು ಮಾಡಿರೋ ಧ್ಯೇಯ ಕಣೆ ಇದು. ಅವ್ರ ಗುರಿನ ನಾನ್ ಪೂರ್ತಿ ಮಾಡ್ತೀನಿ. ನಿನಗ್ ನಿಜವಾಗ್ಲೂ ತಾಕತ್ತಿದ್ರೆ ನನ್ನ ಸೋಲ್ಸು ನೋಡೋಣ. ಏನೇ ಈ ಗಂಗನ್ಗೆ ಸವಾಲಾಗ್ತೀಯಾ? ನೋಡ್ತಾ ಇರೋ, ಇನ್ನು ಒಂದು ವಾರದಲ್ಲಿ ನಿನ್ ಇಡೀ ಫ್ಯಾಮಿಲಿನ ಛಿದ್ರ ಮಾಡ್ತೀನಿ. ನೋಡ್ತಾ ಇರೋ. ನನ್ ಕುಟುಂಬನ ಮುಟ್ಟೋಕ್ ಮುಂಚೆ ನನ್ನನ್ ದಾಟಿ ಹೋಗ್ಬೇಕು. ಅದು ಈ ಜನ್ಮದಲ್ಲಿ ನಿಮ್ಗಳ ಕೈ ಸಾಧ್ಯ ಇಲ್ಲ. ರೆಡಿ ಆಗಿರೋ ಗಂಗಾ, ಜೈಲು ನಿನಗೋಸ್ಕರ ಕಾಯ್ತಾ ಇದೆ. ಆಲ್ ದಿ ಬೆಸ್ಟ್. ನಿನ್ನ ಕಣ್ಣಲ್ಲಿ ಭಯ ಕಾಣೋ ಹಾಗೆ ಮಾಡ್ತೀನಿ ಭಾರ್ಗವಿ. ನಾನ್ ತಯಾರಾಗಿ ಇದೀನಿ ಗಂಗಾ. ಇನ್ ಮುಂದೆ ನಿನ್ನ ಕೊನೆಗಾಲ ಶುರುವಾಯ್ತು. ಅಲ್ಲ, ಊಟ ಮುಂದಿಟ್ಕೊಂಡು ಯಾಕೆ ಸಪ್ಪು ಕೂತಿದ್ದೀರಾ?
ಶಕು ಮಾವ, ಯಾಕೆ ಯಾರಿಗೂ ಹಸುವಾಗ್ತಿಲ್ವಾ? ಅಥವಾ ಊಟ ಮಾಡೋ ಮನ್ಸಿಲ್ವಾ? ನನಗಂತೂ ಹೊಟ್ಟೆ ಹಸುವಾಗ್ತಿದೆ, ನಾನಂತೂ ಊಟ ಮಾಡ್ತೀನಿ. ಬನ್ನಿ, ನಾನೇ ಬಡಿಸ್ಕೊಡ್ತೀನಿ. ಡ್ಯಾಡ್, ಯಾಕೆ ಸೈಲೆಂಟ್ ಆಗಿ ಕೂತಿದ್ದೀರಾ? ಎಲ್ರು ಸುಮ್ನೆ ಕೂತಿರೋದನ್ನ ನೋಡಿದ್ರೆ ನನಗೆ ಗಾಬರಿ ಆಗ್ತಿದೆ. ಏನಿಲ್ಲ, ಕೋರ್ಟ್ ಹೋಗ್ತಾ ಇಲ್ಲ, ಆಫೀಸ್ ಇಲ್ಲ, ಏನು ಕೆಲಸ ಇಲ್ಲ. ತಿಂಡಿಗೆ ಹೇಗೆ ಅರಗ್ಬೇಕು ಹೇಳು? ನಂಗೆ ಊಟ ಬೇಡ, ನೀನ್ ಹೋಗಿ ಮಾಡು. ಅದ್ ಹೇಗಾಗುತ್ತೆ ಡ್ಯಾಡ್? ನಿಮಗೂ ಊಟ ಬೇಡ ಅಂದ್ರೆ ನನಗೂ ಬೇಡ. ಇವತ್ತು ಹೇಗ್ ನಿಮ್ಗೆ ಊಟ ಮಾಡ್ತಿರೋ ನಾನು ನೋಡೇ ಬಿಟ್ಟು. ಇಲ್ಲಿ ಈ ಮನೇಲಿರೋ ಪ್ರತಿ ನಿಮಿಷನೂ ನಿಮ್ಗೆ ನರ್ಕ ಆಗ್ಬೇಕು. ಇಲ್ಲಿ ಇರೋಕ್ಕಾಗದೆ, ಆ ಮನೆಗ್ ಹೋಗಕ್ಕಾಗದೆ ವಿಲ ವಿಲ ಅಂತ ಒತ್ತಾಡ್ಬೇಕು. ಅಲ್ಲ, ಇದೊಳ್ಳೆ ಕಥೆ ಆಯ್ತಲ್ಲ. ಯಾಕೆ ಎಲ್ರು ತಲೆ ಮೇಲೆ ಆಕಾಶ ಬಿದ್ದವರ ಕೂತಿದ್ದೀರಾ? ಮಾಮ, ನಿನಗೇನಾಯ್ತು? ಕರೆಂಟ್ ಬೇರೆ ಇಲ್ಲ. ಮನೆಯವ್ರೆಲ್ರು ಎದ್ರಿಗೆ ಕೂತಾಗ ಮೊಬೈಲ್ ನೋಡ್ತಾ ಕೂರ್ಬಾರ್ದು. ಅದಕ್ಕೆ ಮನೇಲಿ ಒಂದ್ ಕತೆ ಹೇಳೋಣ. ಕಥೆನಾ? ಯಾರ ಕಥೆ ಮಗಳೇ? ಒಬ್ಬ ರಾಜನ್ ಕತೆ. ಮಗಳೇ, ಅಷ್ಟು ದೊಡ್ಡ ರಾಜನ? ಈ ಶ್ರೀಮಂತನ ಹತ್ರ ಇರೋಷ್ಟು ಶ್ರೀಮಂತಿಕೆ ಆ ರಾಜನಲ್ಲಿ ಇತ್ತು? ಅಲ್ಲ, ಅವನ ಕತೆ ಹೇಳುವಂತಹ ಗಲಂಧಾರಿ ಕೆಲಸ ಅವನೇನು ಮಾಡಿದ್ದಾನೆ? ಹಣದಲ್ಲಷ್ಟೇ ಅಲ್ಲ, ಮನ್ಸಿಂದಾನು ಆ ಕುಬೇರನಷ್ಟೇ ಶ್ರೀಮಂತರು. ಆ ರಾಜ ತನ್ನನ್ನೇ ತಾನು ಅರ್ಥ ಮಾಡ್ಕೊಂಡು ಜ್ಞಾನಿ ಆಗಿದ್ದಾರೆ. ಓಹೋ, ಅಲ್ಲೇ ಮೇಧಾವಿಯನ್ನು? ಅಲ್ಲ, ತ್ಯಾಗಿ. ನಾವ್ ಅಂದ್ಕೊಂಡ ಹಾಗೆ ಆಕಾಶ ಎತ್ತರಕ್ಕೆ ತಲೆ ಎತ್ತು ನೋಡ್ತಾ ಇದ್ದಿದ್ದ ಜೆಪಿ ಇವತ್ತು ಪಾತಾಳಕ್ಕೆ ಕುಸಿದು ಕೂತಿದ್ದಾನೆ. ಕೊಟ್ಟಿರೋ ಪೆಟ್ಟು ಅಂತ. ಈಗ ಅವನು ಎದ್ದೇಳೋದಲ್ಲ, ಎದ್ದೇಳು ಪ್ರಯತ್ನ ಮಾಡಿದ್ರು ಪೆಟ್ ಮೇಲ್ ಪೆಟ್ಟು ಬೀಳ್ತಾನೆ ಇರುತ್ತೆ. ಮೊದಲ ಭಾರ್ಗವಿಗೆ ಪಾಠ ಕಲಿಸ್ಬೇಕು. ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಅವಳೊಂದು ಡಮ್ಮಿ ಪೀಸು. ಈಗ ಇಷ್ಟು ದಿನ ಅವಳು ನೋಡಿನೂ ಇಂಥ ಮಾತು ಹೇಳ್ತಾ ಇದೆಯಾ ಶಕ್ತಿ? ಭಾರ್ಗವಿ ಸುಮ್ನೆ ಇದ್ದಾಳೆ ಅಂದ್ರೆ ಅವಳು ಏನೋ ಗಮನಿಸ್ತಾ ಇದ್ದಾಳೆ, ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತಾನೆ ಅರ್ಥ. ಅವಳು ಒಂದೇ ಹೆಜ್ಜೆ ಇಡೋಷ್ಟರಲ್ಲಿ ನಾವ್ 4 ಹೆಜ್ಜೆ ಮುಂದೆ ಇಡಬೇಕು ಶಕ್ತಿ. ಎಲ್ಲಾ ಕಡೆಯಿಂದನೂ ಅವಳನ್ನ ಲಾಕ್ ಮಾಡಿ. ಇನ್ನು ನೀನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಬಿಟ್ಟಾಕು. ಇಷ್ಟಾದ್ರೂ ಅವಳ ಕಣ್ಣಲ್ಲಿ ಭಯ ಕಾಣ್ತಾ ಇಲ್ಲ ಶಕ್ತಿ. ಕಣ್ಣಿಗೆ ಪೆಟ್ಟು ಕೊಟ್ಟು ಕೊಟ್ಟು ಶಿಲೆ ಆಗಲ್ವಾ? ಅದೇ ತರ ಭಾರ್ಗವಿನೂ ಗಟ್ಟಿ ಆಗ್ತಾ ಇದ್ದಾಳೆ. ನನ್ನ ಎದುರಿಗೆ ನಿಂತು ಸವಾಲ್ ಹಾಕ್ತಾಳೆ. ಅವಳಿಗೆ ಸೊಕ್ಕೆಷ್ಟಿರ್ಬೇಡ. ಅವಳು ಸವಾಲ್ ಹಾಕ್ಬಿಟ್ರೆ ಗೆದ್ದು ಬಿಡ್ತಾಳ? ನೋ ನೋ ನೋ, ಭಾರ್ಗವಿ ಈ ಕೇಸನ್ನ ಗೆಲ್ತಾಳೆ ಅನ್ನೋದು ಭ್ರಮೆ. ಒಂದು ವಿಚಾರ ಇಬ್ರು ನೆನಪಿಟ್ಕೊಳ್ಳಿ. ಜೆ ಪಿ ಪಾಟೀಲ್ ಇನ್ನು ಒಂದೇ ಒಂದು ಸಲ ಕೋರ್ಟ್ ಹಾಲ್ಗೆ ಬರ್ಲಿ, ಅವನೇ ಗಂಗಾ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳೆಲ್ಲ ರೆಡಿ ಆಗಿದೆ. ಅಂಡ್ ಯು ನೋ ಒನ್ ಥಿಂಗ್, ಲೈಫ್ ಲಾಂಗ್ ಜೆ.ಪಿ. ಪಾಟೀಲ್ ಜೈಲಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಜೆ.ಪಿ. ಜೈಲು ಊಟ ಮಾಡ್ಕೊಂಡಿರ್ಲಿ, ಈ ಕಡೆ ಅವನ್ ಮನೆಯವರು ಬೇಡ್ಕೊಂಡು ತಿನ್ನೋ ಹಾಗೆ ಮಾಡೋಣ. ಆಗ ಭಾರ್ಗವಿ ಕಣ್ಣಲ್ಲಿ ಭಯ ಕಾಣಿಸುತ್ತೆ. ಅಷ್ಟಾದ್ರೆ ಸಾಲದು ಶಕ್ತಿ. ಅವಳು ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳ್ಬೇಕು, ಪ್ರಾಣ ಭಿಕ್ಷೆ ಬೇಡ್ಬೇಕು. ಆ ರಾಜಂಗೆ ಪ್ರಜೆಗಳು ಅಂದ್ರೆ ಪಂಚಪ್ರಾಣ. ಜನರ ಕಣ್ಣಿಗೆ ಒರಟಾಗಿ ಗಡಸಾಗಿ ಕಾಣೋ ರಾಜ ಮನ್ಸಿಂದ ಸಾಧು. ರಾಜಂಗೆ ತನಗಿಂತ ತನ್ನೋರ್ ಬಗ್ಗೆನೇ ಯೋಚನೆ ಜಾಸ್ತಿ.
ಗುಣವಂತ ಅನ್ನು. ಹೌದು, ಆದ್ರೆ ಈ ರಾಜನ್ಗೂ ಒಂದು ಬಲಹೀನತೆ ಇತ್ತು. ಅಯ್ಯೋ ದೇವ್ರೆ, ಏನದು ಮಗಳೇ? ನಂಬಿಕೆ. ರಾಜ್ಯದಲ್ಲೇ ಹೆಸರಾದ ವ್ಯಕ್ತಿ ಆದ್ರೂ ಪ್ರೀತಿ ನಂಬಿಕೆ ಅಂತ ಬಂದಾಗ ಕಣ್ಮುಚ್ಚಿ ನಂಬ್ತಿದ್ದ. ಮಗಳೇ, ಹಾಗೆ ಎಲ್ರನ್ನು ನಂಬಾರ್ದು ಅಲ್ವಾ? ನಿಜ ಶ್ರೀಮಂತಪ್ಪ, ಆದ್ರೆ ನಮ್ಮ ಕೆಲವು ಅತಿಯಾದ ಒಳ್ಳೆ ಗುಣಗಳು ಯಾವಾಗ ನಮ್ಗೆ ಮುಳ್ಳಾಗುತ್ತೋ ಅಂತ ಗೊತ್ತಾಗಲ್ಲ ಅಲ್ವಾ? ಅತಿ ಆದ್ರೆ ಅಮೃತನೂ ವಿಷ ಅನ್ನೋದು ಇಲ್ಲಿ ನಿಜ ಆಯ್ತು. ರಾಜ ತನ್ನ ಪ್ರಜೆಗಳಿಗೆಲ್ಲ ನ್ಯಾಯ ನೀತಿ ಹೇಳೋನು, ಆದ್ರೆ ಅವನ ಇಬ್ರು ಆಪ್ತರು ಏನ್ ಹೇಳಿದ್ರು ಕಣ್ಮುಚ್ಚಿ ನಂಬೋನು. ಅವ್ರು ಮಾಡೋ ಪ್ರತಿ ತಪ್ಪನ್ನು ಓಫಿ ಮಾಫಿ ಅಂತ ಮತ್ತೊಂದು ಅವಕಾಶ ಕೊಡ್ತಿದ್ದ. ಮಗಳೇ, ಅವ್ರಿಬ್ರು ಬದಲಾದ್ರ? ಮನುಷ್ಯರಾಗಲ್ಲ, ರಾಕ್ಷಸರಾಗಿ ಬದಲಾದ್ರು. ಕಾಲಾನೇ ಬದಲಾಯಿಸೋಕ್ ನೋಡಿದ್ರು. ಅಂದ್ರೆ ಮಗಳೇ, ನಮ್ಮ ರಾಜನ ವಿರುದ್ಧನೇ ತಿರುಗಿ ಬಿದ್ರ? ತಪ್ಪು ಮಾಡ್ದಾಗೆಲ್ಲ ಕ್ಷಮಿಸ್ತಿದ್ರಲ್ಲ ರಾಜ, ಅದನ್ನ ರಾಜನ್ ದೊಡ್ಡ ಗುಣ ಅನ್ಕೊಳ್ಳೋದ್ ಬಿಟ್ಟು ತಮ್ಮದೇ ಸೂಪರ್ ಪವರ್ ಅನ್ಕೊಂಡ್ರು. ರಾಜನ ಅರ್ಥ ಮಾಡ್ಕೊಳ್ಳೋ ಬದಲು ಅವನ ಸಿಂಹಾಸನದ ಮೇಲೆ ಕಣ್ ಹಾಕಿದ್ರು. ಅಯ್ಯೋ ಶಿವನೇ, ಈ ವಿಷಯ ನಮ್ಮ ರಾಜನಿಗೆ ಗೊತ್ತಾಗ್ಲಿಲ್ವೇ? ರಾಜ ಅವ್ರು ಹಾಕಿರೋ ಪ್ರೀತಿ ನಂಬಿಕೆ ಮುಖವಾಡ ನೋಡಿ ಮೋಸ ಹೋಗಿದ್ರು. ಅವ್ರ ಮೇಲಿರೋ ಮಮತೆಯಲ್ಲಿ ಕುರುಡಾಗಿದ್ದ. ಸುಮ್ನೆ ಮಲ್ಕೊಳ್ಳಿ ಭಾರ್ಗವಿ. ನನಗೆ ಕಿಸ್ ಕೊಟ್ಟಾರ. ಹಗಲ್ ಗನ್ಸ್ ಕಾಣದ್ ನೀವು. ಇಲ್ಲ ಕಣ್ರಿ, ನೀವ್ ಕೊಟ್ರಿ. ಈಗೇನು ಬೇಡ್ವಾ? ಹಾಗಾದ್ರೆ ತಪ್ಪಿಸ್ಕೊಡಿ.